ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜು ಅಮ್ಮ ಸುಮ್ಮನೆ ಗೊತ್ತಿ ಹೌದು ಅಂದರೆ ಇವಾಗ ಅರ್ಧ ಲವ್ ಸ್ಟೋರಿ ಹೇಳಿದ್ದೀವಿ. ಪಾರ್ಟ್ 2 ಇದು. ಪಾರ್ಟ್ 2 ಅಲ್ಲಿ ಏನು ಬರುತ್ತೆ ಹೆಂಗೆ ಹೇಳ್ದೋ ಅನ್ನೋದು ಬರುತ್ತಾ ಇಲ್ಲ ಯಾರು ಕೇಳಿದ್ರು ಅನ್ನೋದು ಬರುತ್ತಾ? ಹೌದಾ, ಗೊತ್ತಿಲ್ಲಪ್ಪ. ವಾ ಹೇಳೋ ಫಸ್ಟು ಕಾಲೇಜಲ್ಲಿ ಏನಾಯ್ತು ಹೇಳಿ, ನೀವೇ, ನಿಮಗೆ ಗೊತ್ತಿಲ್ಲ? ನನಗಂತೂ ಮರ್ತೇ ಹೋಗದೆ. ಅಯ್ಯೋ ಸಾಕು, ಡವ್ ಮಾಡಬಾರ್ದು ಯಾವತ್ತು. ನಮ್ಗಂತೂ ಏನೂ ಗೊತ್ತೇ ಇಲ್ಲ, ಎಲ್ಲ ಒಂದೊಂಚೂರು ಸಣ್ಣ ಪುಟ್ಟ ಇಷ್ಟು ಬಿಟ್ರೆ ಏನೂ ಗೊತ್ತಿಲ್ಲ ನನಗೆ. ಪೂಜಾ ಪ್ರಪೋಸ್ ಮಾಡಿದ್ಲ, ನಾನು ಪ್ರಪೋಸ್ ಮಾಡಿದ್ನ ಅಂತ ಹೇಳಿದ್ದೆ ಅಲ್ವಾ? ಯಾರು ಮಾಡಿದ್ದು? ನೀನೇ. ನಾನು ಮಾಡ್ತೀರಾ? ಅಲ್ಲೂ ಹೋಗಿ ನಾನು ಮಾಡ್ತೀನಿ ನಿಜವಾಗ್ಲೂ? ನಾನಂತೂ ಮಾಡೇ ಇಲ್ಲ. ಭ್ರಮೆ, ಬರೀ ಭ್ರಮೆ, ಸುಳ್ಳು ಹೇಳ್ಬಾರ್ದು ಯಾವತ್ತು ಮನುಷ್ಯರು. ಹೌದು. ಏನಂತ ಕೇಳಿದ್ರಿ ಹೇಳಿ ನೀವು? ನಾನು ಮದುವೆ ಆಗ್ತೀಯಾ ಅಂತ ಕೇಳಿದೆ. ಅದಕ್ಕೆ ನಾನೇನು ಹೇಳ್ದೆ? ನೀನು ಆಯ್ತೀನಿ ಅಂದಲ್ಲ. ಆಮೇಲೆ ಆಯ್ತೀನಿ ಅಂತ ಹೇಳಿ ಏನು ಹೇಳ್ದೆ? ಗೊತ್ತಿಲ್ಲ ಕಣಪ್ಪ. ಇರೋದು ಹೇಳ್ಬೇಕು. ಅದನ್ನೇ ಹೇಳ್ತಿರೋದು. ನಾನು ಏನ್ ಹೇಳ್ದೆ? ಆಯ್ತೀನಿ, ಆಯ್ತು, ಮನೇಲಿ ಕೇಳ್ಬೇಕು ಅಂತ ಹೇಳೋದು ಇಲ್ವೋ? ಮನೇಲಿ ಕೇಳ್ಬೇಕು, ಮನೇಲಿ ಒಪ್ಕೋಬೇಕು ಅಂತ ಹೇಳ್ದೆ ಅಲ್ವಾ? ಹೌದು. ನೆಕ್ಸ್ಟ್ ಹೇಳು, ಕೇಳದ ಏನ್ ಹೇಳಿದ್ರು ಅಂತ. ಆಮೇಲೆ ನಾನು ಹೇಳಾದ್ಮೇಲೆ ಏನೋ ಏನಾಯ್ತು? ಆಮೇಲೆ ನೆಕ್ಸ್ಟ್ ನೀನೇನು ಹೇಳ್ದೆ ಹೇಳು? ನಾನು ಆಯ್ತು ಅಂತಂದೆ. ಕಾಲೇಜೆಲ್ಲ ಮುಗೀತು, ರಿಸಲ್ಟ್ ಬಂತು, ಪೂಜಾ ಪಾಸ್ ಆದ್ಲು, ನಾನು ಫೇಲ್ ಆದೆ. ಒಂದು ಹೊಗೆ ಹಾಕೋತು. ಆಮೇಲೆ ಪೂಜಾ ಮನೇಲಿ ಉಳ್ಕೊಂಡ್ಲು. ಆಮೇಲೆ ಗ್ಯಾಪು ಕಾಲೇಜ್ ಮುಗಿ 1 ತಿಂಗಳು 2 ತಿಂಗಳಾಗಿತ್ತಾ? ಜಾಸ್ತಿ ಆಗಿತ್ತು. 2 ತಿಂಗಳಾಗಿತ್ತಲ್ವಾ? ಆಮೇಲೆ ಕಾಲಲ್ಲಿ ಮಾತಾಡ್ತಿದ್ವಿ. ಹಿಂಗೆ ಕೇಳ್ದ ಅಂತ ರಾಜು ಹೇಳ್ತಿತ್ತು. ನಾನು ಹಂಗೂ ಈ ಥರ ಕೇಳೋದು ಬೇಡ, ಡೈರೆಕ್ಟಾಗೆ ಬಂದು ಕೇಳು ಅಂತಂದೆ. ಅದಕ್ಕೆ ನೀವೇನು ಹೇಳಿದೆ? ಅದಕ್ಕೆ ನಾನೇನು ಹೇಳಿದೆ? ನೀನೇ ಮನೇಲಿ ಕೇಳು ಅಂತ ಹೇಳ್ದ ರಾಜು. ಕೇಳಿದ್ಕೆ ಏನಾಯ್ತು? ನಾನೇನು ಮಾಡಿದೆ? ಹೇಳಕ್ ಭಯ ಆಯ್ತಿತ್ತು, ಕಪ್ಪು ಅಂತಿತ್ತು. ನಾನೊಬ್ಳೆ ಮಗಳಲ್ವಾ, ಬೆಟ್ಟದಷ್ಟು ನಾನ್ಕಿಂತ ಹೆಚ್ಚಾಗಿ ಅವ್ರು ಆಸೆ ಇಟ್ಕೊಂಡಿದ್ರು. ನಮ್ಮಮ್ಮ, ಅದು ನಮ್ಮ ಅಪ್ಪನಿಗಿಂತ ಹೆಚ್ಚಾಗಿ ನಮ್ಮಮ್ಮ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು. ನನಗೂ ಜಮ್ದಿಂದ ಹೇಳ್ಕೊತಾ ಇಲ್ಲ, ಕೆಲಸದಲ್ಲಿರೋರು ಆಲ್ಮೋಸ್ಟು ಸುಮಾರು ಜನ ಕೇಳ್ತಿದ್ರು. ಆಮೇಲೆ ಅಪ್ಪ ಅಡುಗೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಅಲ್ಲಿ ಗೊತ್ತಿರೋರು ಮಗಳು ಮದುವೆ ಮಾಡ್ತೀನೋ ಅಂದ್ಕೊಂಡು ನಾವು ಕಾಲೇಜ್ ಮುಗೋಕ್ಕಿಂತ ಮುಂಚೆನೂ ನಮ್ಮ ರಿಲೇಷನವರು ಕೇಳ್ತಾಯಿದ್ರು. ಕಾಲೇಜ್ ಟೈಮ್ ಹೋಗ್ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗಿದ್ರು ಹುಡುಗನ ಕಡೆಯವರು. ನಮ್ಮ ವಿಷಯ ಹೇಳ್ದಾಗಲೂ ಕೂಡ ಬಂದು ನೋಡ್ಕೊಂಡು ಹೋಗಿದ್ರು. ಅದಾಯಿತು. ಹಿಂಗೆ ಒಂದಿನ ಧೈರ್ಯ ಮಾಡಿ ಅಪ್ಪನಿಗೆ ಎದೆ ಪುಕ್ಕ ಅಂತಿತ್ತು. ಅಮ್ಮಾಸಿ ಸ್ಟ್ರಾಂಗು. ನಾನೇನು ಮಾಡಿದೆ? ಪಪ್ಪಂಗೆ ಹೇಳ್ಕೊಬಿಟ್ಟೆ. ಹಿಂಗೆ ಒಂದಿನ ಪಪ್ಪಂಗೆ ಎಲ್ಲ ಹೋಗಿತ್ತು, ಫೋನ್ ಮಾಡಿಬಿಟ್ಟೆ. ಬಾಯಲ್ಲಿ ಪಪ್ಪ ಮಾತಾಡಬೇಕು ಅಂತ ಹೇಳಿದೆ. ನನಗೆ ಹೇಳ್ಬಿಟ್ಟೆ. ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮನೆಗೆ ಬಂತು, ಧೈರ್ಯ ಮಾಡಿ. ಅವ್ರಿಗೇನು ಆಸೆ ಇತ್ತು ಅಂದರೆ ನನ್ನ ಮಗಳನ್ನ ಒಂದು ಹಳ್ಳಿ ಕಡೆಗೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಕೆಲಸದ ಮೇಲಿರೋರಿಗೆ ಮಾಡಬೇಕು, ನಮ್ಮ ಥರ ಕಷ್ಟಪಡೋದು ಬೇಡ ಅಂತ ಅವ್ರದ್ದೊಂದು ಅನಿಸಿಕೆ ಇತ್ತು. ಯಾರಪ್ಪ ಅಮ್ಮಂಗಾದರೂ ಅದೇ ಆಸೆ ಇಲ್ವ ಇರೋದು? ನಾನು ಗೌರ್ಮೆಂಟ್ ಜಾಬನ್ನ ಆಸೆ ಪಡಲಿಲ್ಲ. ಒಳ್ಳೆ ಹುಡುಗ ಅಂದರೆ ಒಂದು ಕುರ್ತಾ, ಒಂದು ಕೆಟ್ಟ ಹ್ಯಾಬಿಟು ಯಾವುದೂ ಇರಬಾರ್ದು. ಒಳ್ಳೆತನ, ಒಳ್ಳೆ ಗುಣ ಇದ್ದರೆ ಯಾವ ಹ್ಯಾಬಿಟು ಇಲ್ಲದೆ ಗಂಜಿ ಕುಡ್ಕೊಂಡಾದ್ರೂ ಜೀವನ ಮಾಡ್ಬೋದು. ನಿಜ ತಾನೇ? ಹೌದು. ಅದಕ್ಕೆ ನಾನೇನು ಮಾಡಿದೆ, ನಾವು ಬೆಸ್ಟ್ ಫ್ರೆಂಡ್ ಆಗಿದ್ದು ಎಲ್ಲ ಅರ್ಥ ಮಾಡ್ಕೊಂಡಿದ್ವಲ್ಲ ಒಬ್ರಿಗೊಬ್ಬರು. ನಾನೇನು ಅಂತ ರಾಜು ಗೊತ್ತಾಯಿತು, ರಾಜು ಏನು ಅಂತ ನಂಗೆ ಗೊತ್ತಾಯಿತು. ಏನು ಅಂದರೆ ತುಂಬ ಕೋಪಿಷ್ಟ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ನಿಜ, ನನಗೆ ಮದುವೆ ಆದಮೇಲೂ ಏಟ್ ಹೊಡೆದವನು, ಬಿಟ್ಬಿಡ್ಬೇಕು. ಈಗಲೂ ಹೊಡಿತೀನಿ ಹಿಂಗೆ ತಮಾಷೆಗಲ್ಲ, ಸೀರಿಯಸ್ ಆಗಿನೇ ಅಲ್ವಾ? ಹೌದು. ಬರೋಣ, ತಮಾಷೆಗೆ ಹೇಳ್ತಾವಳೆ. ಮ್ಯಾಟ್ರಿಗೆ ಬರೋಣ. ಹಿಂಗೆ ಅಪ್ಪಂಗೆ ಹೇಳ್ಕೊಂಡೆ.
ಏನಾದರೂ ಮಾಡ್ಕೊ ಹಂಗೆ ಹಿಂಗೆ ಯಪ್ಪ ಅಂತ ತಕ್ಕೊಬಿಡ್ತು. ಇಲ್ಲ ನಾನಂತೂ ಮಾಡಲ್ಲ, ನಾನು ಹೇಳಿದ್ದಕ್ಕೆ ಆಗಬೇಕು ಅಂತ ಅಪ್ಪ ಇದು ಮಾಡ್ಬಿಡ್ತು. ಅಮ್ಮನೂ ಕಾಲೇಜಿಗೆ ಹೋಗಿತ್ತು, ಬಂತು. ಅದಕ್ಕೆ ಇವಳು ಬಂದವ್ರನ್ನ ಯಾರನ್ನೂ ಒಪ್ತಾ ಇಲ್ಲ, ಇವಳ್ಗೆ ಆಗೈತೆ, ಕಾಲೇಜ್ಗೆ ಇದಕ್ಕೆ ಹೋಯ್ತಿದ್ದು, ನಾವೇನೋ ಒಂದು ಆಸೆ ಕಟ್ಕೊಂಡು ನಮ್ಮ ಮಗಳು ಕಷ್ಟ ಬೀಳ್ಬಾರ್ದು ನಾವು ಮಾಡ್ತಾಯಿದ್ರೆ ಇವಳಿಗೆ ಇದು ಮಾಡ್ತಾಳೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಫೋನೆಲ್ಲ ಕಿತ್ಕೊಂಡ್ರು, ಫೋನೇ ಕೊಡಲಿಲ್ಲ ಇನ್ನು. ಹೋಯ್ತು. ನಾನು ಒಳ್ಳೆ ಹುಡುಗ, ಹೀಗೆ ದೇವಸ್ಥಾನಕ್ಕೆ ಹೋಯ್ತಿತ್ತು, ಆಮೇಲೆ TV ಶೋರೂಮ್ಗೆ ಹೋಯ್ತಿತ್ತು ಅಂತೆಲ್ಲ ಹೇಳಿದೆ. ಆದ್ರೂ ಅವ್ರಿಗೊಂದು ಈಗ ನಾವಾದರೂ ಅಷ್ಟೇ ಏನೋ ಒಂದು ಲೆವೆಲಲ್ಲಿ ಇರೋರು ಮಾಡಬೇಕು ಅಂತ ಆಸೆ ಇಟ್ಕೊಂಡು ನಾನು ಇವ್ರ ಮನೆ ತೋರಿಸಿದ್ದ ರಾಜು ಮನೇನ ಅಷ್ಟರಲ್ಲೇ. ಆದರೂ ನಾನು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅಲ್ಲಿ ಅವ್ರ ಅಪ್ಪ ಅಲ್ಲಿ ಅವ್ರ ಜಮೀನಲ್ಲಿ ನಾನು ನೋಡೋಕ್ಕೆ ಹೋಗಲಿಲ್ಲ. ರಾಜಿಗೆ ಯಾರು ಬಿಟ್ಟು ಇರಲಿಲ್ವಲ್ಲ. ಆಮೇಲೆ ನಾವು ಫ್ರೆಂಡಾಗಿ ನಾನು ನಿಜ ಏನಾದ್ರು ರಾಜು ಏನಾದ್ರು ಮಾಡಬೇಕು ಹೋಗಬೇಕು ಅಂದರೆ ನಿಜವಾಗ್ಲೂ ನನಗೆ ಹೇಳ್ಬಿಟ್ಟೆ ಹೋಗ್ತಿದ್ದಿದ್ದು. ನಾನು ಕೆಟ್ಟದಂತೂ ಹೇಳ್ಕೊಡ್ತಿರ್ಲಿಲ್ಲ ಯಾರಿಗಾದ್ರೂ ಅಷ್ಟೇ. ರಾಜು ಒಬ್ಬ ಅಂತಲ್ಲ, ನನ್ನ ಫ್ರೆಂಡ್ ಇನ್ನೂ ಒಬ್ಳಿದ್ಲು. ಆಮೇಲೆ ಯಾರಿಗಾರು ಈಗ ಏನಾದರೂ ಒಂದು ಬೆಲ್ಲಾಗೆ ಇರ್ತಾರೆ ಅಂದ್ಕೊಳ್ಳಿ, ಅವ್ರಿಗೇನೋ ಒಂದು ಕೇಳ್ಬಿಟ್ಟು ಮೇಲ್ಬಿದ್ದು ನಾನೇ ಮಾತಾಡ್ಸ್ಕೊಂಡು ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಹೇಳ್ತಿದ್ದೆ. ರಾಜುಗೂ ಅಷ್ಟೇ ನನ್ನ ಮಾತನ್ನು ಬೆಲೆ ಕೊಡ್ಕೊಂಡು ಕೇಳ್ತಾ ಬರ್ತಿತ್ತಲ್ಲ. ಮುಂದೆ ನನಗೆ ದುಡ್ಡ ಬೇಕಾದರೆ ಮಾಡ್ಕೋಬೋದು ನಾವು, ದುಡ್ಡು ಮುಖ್ಯ ಜೀವನ ಮಾಡೋಕ್ಕೆ. ಅಂದರೆ ನನ್ನ ಅನಿಸಿಕೆ ಏನಂದರೆ ನಾನು ನಿಜವಾಗೂ ನನ್ನ ಬುದ್ಧಿ ಬಂತವಿಂದ ನಾನು ದೇವರಲ್ಲಿ ಕೇಳ್ಕೊತಿದ್ದೆ ಒಂದು, ಕುಡ್ಕೊಂಡು ಗಂಡ ಅಂತೂ ಕೊಡಬೇಡ ಕಣಪ್ಪ, ಗಂಜಿ ಕುಡ್ಕೊಂಡು ಬಳ್ಳದಲ್ಲಿ ಕುಡ್ಕೊಂಡು ಗಂಡನ ಕೊಡಬೇಡ ಅಂತಲೇ ಕೇಳ್ಕೊಬತ್ತಿದ್ದು. ಹಿಂಗೇ ಎಲ್ಲ ಆಯಿತು. ಜಗಳ ನನಗೆ ಹೊಡಿಲಿಲ್ಲ, ನಮ್ಮನೆ ನನಗೆ ಇದುವರೆಗೂ ಒಂದು ಏಟು ಹೊಡೆದಿಲ್ಲ ನನಗೆ. ಅವರು ಮಾಮೂಲಿ ಫೋನ್ ಕಿತ್ಕೊಂಡ್ರು, ಆಮೇಲೆ ಅದು ಇದು ಅಂತ ದಿನ ಬೈತಿದ್ರು ನಮ್ಮನೆ. ಯಾರಿಗಾದ್ರೂ ಅಪ್ಪ ಅಮ್ಮಂಗೆ ಬೇಜಾರಿದ್ದೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ. ನಾನೇನು ಮಾಡಿದೆ, ಮಾತೇ ಆಡ್ತಿದ್ದಿಲ್ಲ ನಾನು ಅವ್ರ ಜೊತೆ. ಯಾಕೆ ಗೊತ್ತಾ, ಅವ್ರ ಮೇಲೆ ದ್ವೇಷದಿಂದ ಅಂತಲ್ಲ, ಒಪ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕೆಂದರೆ ಈಗ ನಾನು ಮಾತಾಡಿದ್ರೆ ಆಮೇಲೆ ನಮ್ಮ ವಿಷಯ ಗೊತ್ತಾದ್ಮೇಲೂ ನಮ್ಮ ಅಮ್ಮ ಏನು ಮಾಡಿಬಿಡ್ತು, ಸ್ವಲ್ಪ ಅಳೋದು ಎಲ್ಲ ಮಾಡಿಬಿಡ್ತಲ್ಲ. ನಾನೊಬ್ಬಳೇ ಮಗಳಲ್ವ, ಅಮ್ಮನೂ ಸ್ವಲ್ಪ ಕಷ್ಟ ಅನುಭವಿಸ್ಬಿಟ್ಟೈತೆ. ಅದಕ್ಕೋಸ್ಕರ ನನ್ನ ಮಗಳು ಹಿಂಗೆ ಆಗಬಾರ್ದು ಅಂತೇಳಿ ನಮ್ಮ ಅಮ್ಮನೂ ಅಳೋದು, ಆಮೇಲೆ ಸ್ವಲ್ಪ ಜನಗಳಿಗೆಲ್ಲ ನಮ್ಮೂರವ್ರಿಗೆ ಸ್ಕಿಟಾಗಂಗೆ ಇದು ಮಾಡಿಬಿಡ್ತು. ಅವ್ರಿಗೆ ಜನಗಳಿಗೆ ಸ್ವಲ್ಪ ಸಿಗೋ ಸಾಕು ಬೆಟ್ಟದಷ್ಟು ಮಾಡ್ಬಿಡ್ತಾರೆ. ಇಷ್ಟು ಉದ್ದ ಇರೋದು ಇಷ್ಟು ಉದ್ದ ಅಂತ ಹೇಳ್ತಾರೆ. ಅವ್ರ ಮನೆ ದೋಸೆ ತೂತಾಗಿರುತ್ತೆ, ಆದರೆ ಬೇರೆಯವ್ರ ಮನೆ ವಿಷಯ ತಿಳ್ಕೊಳಕ್ಕೆ ಅಷ್ಟೊಂದು ಇದು ಅವ್ರಿಗೆ ಕುತೂಹಲ. ಅವ್ರಿಗೊಂಚೂರು ಸಿಗೋದೇ ಸಾಕು. ನಾನು ನಿಜ ನಾನು ಇದ್ದಾಗ ನಾನು ಹೇಳ್ಕೊತೀನಿ. ನಾನು ಯಾವತ್ತೂ ಅಷ್ಟೇ, ಈಗಲೂ ಅಷ್ಟೇ, ನನ್ನ ಕತ್ತಿ ಅಷ್ಟು ನನ್ನ ದೃಷ್ಟಿ ಯಾರನ್ನೂ ನಾನು ನೋಡೋಕ್ಕೋಗಲ್ಲ. ನಾನು ಎಲ್ಲೋದ್ರೂ ಅಷ್ಟೇ, ನಾನು ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ, ನಾನು ಕತ್ತ ಬೋಗಿಸಿದ್ರೆ ಕಾಲೇಜ್ಗೆ ಹೋಗಿ ನಮ್ಮ ಫ್ರೆಂಡ್ ಬಾಯ್ಸ್ ಈಗಲೂ ಮಾತಾಡಿಸ್ತೀನಿ ನಾನು. ನಮ್ಮ ಕಾಲೇಜ್ ಬಾಯ್ಸು ಅವ್ರಿಗೂ ಕೂಡ ಫ್ರೆಂಡ್ ಮಾಡ್ಕೊಂಡಿದ್ದೆ, ನಮ್ಮ ಕ್ಲಾಸವರೇ. ಆಮೇಲೆ ಅವ್ರನ್ನೂ ನಾನು ಅಷ್ಟೇ ಹೋಗಿ ಬನ್ನಿ, ಕೆಲವರು ಕ್ಲೋಸ್ ಆಗಿರೋರನ್ನ ಹೋಗು ಬಾ ಅಂತಿದೆ, ಇನ್ನು ಕೆಲವ್ರನ್ನ ಹೋಗೋ ಬಾಯ್ಸ್ ಕೂಡ ಅಷ್ಟೇ. ನಾನು ಒಳ್ಳೆಯವ್ರನ್ನ ಫ್ರೆಂಡಾಗಿ ನಾನು ಮಾತಾಡ್ಸಿದ್ದೆ. ಅದರಲ್ಲೇನು ತಪ್ಪು, ನಾವು ಕರೆಕ್ಟಾಗಿದ್ದರೆ ಯಾಕೆ ಏನು. ಈಗ ನಾನೇನೋ ಅಷ್ಟು ಇಷ್ಟು ಜನ ಜೊತೆ ನಾನು ಆಟಾಡೇನು ಇದು ಮಾಡಿಲ್ಲ. ಹೀಗೆ ಎಲ್ಲ ಜಗಳ ಎಲ್ಲ ಆಯಿತು. ಫೋನೆಲ್ಲ ಕೊಡ್ತಿರ್ಲಿಲ್ಲ, ನಾನೆಲ್ಲೂ ಹೋಗ್ತಾನೂ ಇರಲಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ಸುಧಾ ನನ್ನನ್ನು ನೋಡೋಕ್ಕೆ ಅಂತ ಹುಡುಗನ ಕಡೆ ಬರ್ತಾನೆ ಇದ್ದರು. ಅವ್ರು ಕೇಳೋಕ್ಕೂ ಸ್ಟಾರ್ಟ್ ಆಗಿಬಿಡ್ತು ಜಾಸ್ತಿ. ನಾನೇನು ಮಾಡಿದೆ, ಮಾತಾಡಿಸ್ಲಿಲ್ಲ. ನಮ್ಮನೆ ಮಾತಾಡಿದ್ರು. ಯಾಕೆಂದರೆ ನಾನು ಮಾತಾಡಿದ್ರೆ ಇನ್ನು ಮದುವೆ ಆಗೋಂತ ಇದು ಮಾಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ಒಂದು 3 ತಿಂಗಳು 4 ತಿಂಗಳು ಮಾತೇ ಆಡಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಮಾತಾಡ್ತಾನೆ ಇದ್ರು, ಬೈತಾನೆ ಇದ್ದರು. ನಾನೇನು ಮಾಡಿದೆ, ನನ್ನ ಪಾಡಿಗೆ ನನ್ನ ಮನೆ ಕೆಲಸ ಮಾಡ್ಕೊಂಡು ಹಾಗೆ ಹೀಗೆ ಸುಮ್ಮನೆ ಹತ್ಕೊಂಡು ನಾನು. ಅಮ್ಮನೂ ಅಳ್ತಿತ್ತು, ನನಗೂ ನೋವಾಗ್ತಿತ್ತು, ಅಳ್ತಿದೆ. ಬಟ್ ಅಮ್ಮ ಅವಳಿಗೆ ಏನಾಗಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಅವ್ರ ನೋವ್ರು ಗೊತ್ತು, ನನಗೂ ಗೊತ್ತಾಗ್ತಿತ್ತು. ಆದ್ರೂ ಏನು ಮಾಡೋಕ್ಕಾಗುತ್ತೆ. ಆಮೇಲೆ ರಾಜು ಅವರ ಅಪ್ಪನೂ ಅವ್ರ ಭಾವನ ಬಂದರು. ಅವ್ರು ಕೇಳಿದ್ರು ನಮ್ಮನೆ, ಇಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ಆಯಿತು. ಆಮೇಲೆ ಬಿಲ್ಕುಲ್ ನಮ್ಮನೆ ಒಪ್ಪಕ್ಕೆ ರೆಡಿ ಆಗಲಿಲ್ಲ. ಹೀಗೆ ಒಂದು 4-5 ತಿಂಗಳು ಮನೇಲಿ ಇದ್ದೆ. ಯಾವ ಫೋನೋಗಿನೂ ಏನೂ ಇರಲಿಲ್ಲ ಅಲ್ವ ರಾಜು? ಹೌದು, ಫೋನೋಗಿನೂ ಏನೂ ಇರಲಿಲ್ಲ. ಹಿಂಗೆ ನೋಡೋಕ್ಕೇನು ಬಂದ್ರಲ್ಲ, ಆಗ ರಾಜುನ ಒಂದು ಕೀಪ್ಯಾಡ್ ಫೋನ್ ತಗೊಬಂದಿದ್ದು. ಅದನ್ನು ನಾನು ಇಸ್ಕೊಂಡು ಇಟ್ಕೊಂಡೆ. ಅದು ನಮ್ಮ ಮನೆಗೆ ಗೊತ್ತಿರಲಿಲ್ಲ, ಇಸ್ಕೊಂಡು ಇಟ್ಕೊಂಡಿದ್ದೆ. ರಾಜು ತಂದು ಕೊಟ್ಟಿತ್ತು. ಅದು ನಮ್ಮ ಮನೆಗೆ ಗೊತ್ತಿರಲಿಲ್ಲ. ನಿಜ ಹಂಗೆ ಮೇಂಟೈನ್ ಮಾಡಿದ್ದೆ ನಾನು, ಕೀಪ್ಯಾಡ್ ಫೋನ್ ಇಟ್ಕೊಂಡು.
ಆಮೇಲೆ ಹಿಂಗೆ ಏನು ನೆಕ್ಸ್ಟು ನೀವು ಹೇಗಿದ್ರಿ ಮನೇಲಿ? ನಾವು ಚೆನ್ನಾಗೇ ಇದ್ದೋ ಕಣಪ್ಪ. ಹಾಂ, ನಾವು ಚೆನ್ನಾಗೇ ಇದ್ದು, ಏನೂ ಆಗಿರಲಿಲ್ಲ ನಮಗೆ. ಇದೇ ಆಗಲ್ಲ ನನಗೆ, ಕರೆಕ್ಟಾಗಿ ಹೇಳ್ಬೇಕು. ನಾ ಚೆನ್ನಾಗಿದ್ದೆವಪ್ಪ. ಅಮ್ಮ ಅಳೋದು ನೋಡಿ ನನಗೂ ಅಳು ಬರ್ತಿತ್ತು. ಅಂದರೆ ಬಂದಿರೋ ಅಳೋದಿಲ್ಲ. ಅವಾಗ ಹಿಂಗಿರ್ಲಿಲ್ಲ, ನಾನು ಫುಲ್ಲು ಸಣ್ಣ ಆಗಿ, ಯಾಕಂದರೆ ಪಡ್ಕೋಬೇಕು ಅಂತಿದ್ದನ್ನ ಕಳ್ಕೊಬಿಡ್ತೀವಿ ಅಂತ ನೋವಲ್ಲಿ ಸರಿಯಾಗಿ ಕೆಲ್ಸಕ್ಕೆ ಹೋಗದೆ, ಎಲ್ಲೂ ಹೋಗದೆ, ಯಾರ ಕೈಗೂ ಸಿಗದೆ ಸುಮ್ಮನಿದ್ದೆ ಒಟ್ಟಿನಲ್ಲಿ. ಅದೇನೋ ಒಂದೇ ಒಂದು ಇದರಿಂದ ಜೊತೆ ಆಗಂಗೆ ಆಯಿತು. ಅದು ಹೇಗಾಯಿತು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಅಲ್ವಾ ಪೂಜಾ? ಸಾಕು, ಇದ್ರ ಟ್ವಿಸ್ಟು ಮುಂದಕ್ಕೆ ಏನಾಯಿತು ಅಂತ ಹೇಳ್ತೀಯಾ ಈಗಲೇ? ಬೇಡ ಅಲ್ವಾ? ನಿಮಗೆ ಇನ್ನೂ ಮುಂದೆ ತಿಳ್ಕೊಬೇಕು ಅಂತ ಇಷ್ಟ ಇದ್ದರೆ ನೀವು ಹೇಳಿದ್ರೆ ನಾವು ಹೇಳ್ತೀವಿ. ಸುಮ್ಮನೆ ನಿಮಗೂ ಬೇಜಾರಾಗಬಾರ್ದು, ವಿಡಿಯೋ ಬೋರ್ ಆಗಬಾರ್ದು. ನಿಮಗೆ ಇಷ್ಟ ಆದರೆ ಮುಂದೆ ಮಾಡಿ ಅಂತ ಹೇಳಿದ್ರೆ ಕಮೆಂಟಲ್ಲಿ ನಾವು ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲೇ ಸ್ಟಾಪ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಗಬೇಕು ಅಂತಲೇ ನಾವು ವಿಡಿಯೋ ಮಾಡೋದಲ್ವಾ? ಅದಕ್ಕೋಸ್ಕರ ಮಾಡಬೇಕೋ ಬೇಡವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾಯಿತು, ಯಾವ ಥರ ಮದುವೆ ಆಯಿತು ಏನು ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ನೀವು ಹೇಳಿದ್ರೆ, ಹೇಳಿಲ್ಲ ಅಂದರೂ ಹಾಕ್ತೀವಿ, ಸರಿನಾ? ನೋಡಿ ಹೆಂಗಾಯಿತು ಏನಾಯಿತು, ಆಮೇಲೆ ಯಾರು ವಿಲನ್ ಬಂದರು ಇದರಲ್ಲಿ ಫಸ್ಟು ಅಂತ ಅದು ಬರುತ್ತೆ ನೆಕ್ಸ್ಟು, ಅಲ್ವಾ ಪೂಜಾ? ಇದಕ್ಕೆಲ್ಲ ವಿಲನ್ ಒಬ್ರು ಅವರೇ, ಅವ್ರು ಯಾರು ಅಂತ ಹೇಳ್ತೀನಿ. ಹೆಸ್ರು ಹೇಳಲ್ಲ, ಹೇಳೋಕ್ಕೋಗಲ್ಲ, ಏನೇನು ಮಾಡಿದ್ರು ಏನು ಅಂತೆಲ್ಲ ಹೇಳ್ತೀನಿ, ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲಿ.